ಹೇ ಗೈಸ್, ನಾವು ಇವತ್ತು ಮಟನ್ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಬೇಕು. ಅದ ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅದ್ರೊಳಗೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತೊಂದು ಸ್ವಲ್ಪ ಸಾಂಬಾರ್ ಸೊಪ್ಪು, ಅದಾದ್ಮೇಲೆ ಸ್ವಲ್ಪ ಏಲಕ್ಕಿ ಮತ್ತೆ ಪೆಪ್ಪರ್ ಮತ್ತೆ ಧನಿಯಾ ಮತ್ತೆ ಶುಂಠಿ ಎಲ್ಲ ಹಾಕಿ ಹುರ್ಕೊಂಡು ಅದು ಆರಾಗಿ ಬಿಡಬೇಕು. ಎಲ್ಲ ಮಟನ್ನ ನೀಟಾಗಿ ತೊಳೆದಿಟ್ಕೊಂಡಿರ್ಬೇಕು. ಆರಾದ್ಮೇಲೆ ಅದನ್ನ ಮಿಕ್ಸಿ ಮಾಡಬೇಕು. ಮಿಕ್ಸಿ ಆದ್ಮೇಲೆ ಚೆನ್ನಾಗಿ ಅದು ರುಬ್ಬಿಟ್ಕೊಂಡ್ಮೇಲೆ ಕಾಯ್ದಿರೋ ಪಾತ್ರೆಗೆ ಅದನ್ನ ಹಾಕ್ಬೇಕು. ಎಣ್ಣೆ ಬೇಕಂದ್ರೆ ಎಣ್ಣೆ ಬಿಡ್ಬೋದು, ಬೇಡ ಅಂದ್ರೆ ಡೈರೆಕ್ಟಾಗಿ ಹಾಕೊಬೋದು. ಅದಾದ್ಮೇಲೆ ತೊಳೆದಿರೋ ಮಟನ್ನ ಅದ್ರೊಳಗೆ ಹಾಕೊಬೇಕು. ಮಟನ್ ನೀಟಾಗಿ ಅರಿಶಿನ ಮತ್ತೆ ಉಪ್ಪು ಹಾಕಿ ತೊಳ್ಕೊಬೇಕು. ತೊಳೆದಿರೋ ಮಟನ್ ಅದ್ರೊಳಗೆ ಹಾಕಿ ಚೆನ್ನಾಗಿ ಮಟನ್ಗೆ ರಸ ಎಳಿಬೇಕು. ಆ ಥರ ಬೇಯಿಸ್ಬೇಕು. ಸ್ವಲ್ಪ ಮಸಾಲೆ ಹಿಡಿಯುವಂಗೆ ನೀಟಾಗಿ. ಅದಾದ್ಮೇಲೆ ಅದ್ರಿಗೆ ಸ್ವಲ್ಪ ಮಟನ್ಗೆ ಸ್ವಲ್ಪ ಉಪ್ಪು ಹಿಡಿಬೇಕು ಅಂತ ಹೇಳ್ಬಿಟ್ಟು ಒಂಚೂರು ಉಪ್ಪು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇರಬೇಕು. ಅದನ್ನ ಮಟನ್ನ ಅದ್ರೊಳಗೆ ಹಾಕಿದ ತಕ್ಷಣ ನೀರು ಬಿಟ್ಕೊಳುತ್ತೆ. ಆ ನೀರೆಲ್ಲ ಫುಲ್ ಸಿಹಿಬೇಕು ಚೆನ್ನಾಗಿ. ಅದಾದ್ಮೇಲೆ ಅದಕ್ಕೆ ಕಾಯಿ ಖಾರ ರುಬ್ಕೋಬೇಕು. ಫಸ್ಟಿಗೆ ಕಾಯಿ ತುರ್ಕೊಬೇಕು. ಅದ್ರ ಮಟನ್ ಎಷ್ಟು kg ಇದೆ ಅದ್ರ ತಕ್ಕನಾಗಿ ಕಾಯಿ ತುರ್ಕೊಬೇಕು. ನಾವಿಲ್ಲಿ 1 kg ಮಾಡ್ತಿರೋದ್ರಿಂದ ನಾವು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ಕಾಯಿ ತುರ್ಕೊಂಡಿದ್ದೀವಿ. ಅದಕ್ಕೆ ಒಂದು 2-3 ಸ್ಪೂನ್ ಅಷ್ಟು ಖಾರ, ಸ್ವಲ್ಪ ಉಪ್ಪು, ಬೇಕಿದ್ರೆ ಹುರ್ಗಡ್ಲೆನೂ ಹಾಕಿ ರುಬ್ಕೊಬೇಕು. ಚೆನ್ನಾಗಿ ಅದು ಫುಲ್ ಸಣ್ಣ ಆಗಬೇಕು ಕಾಯಿ ಖಾರ. ಅದು ರುಬ್ಕೊಂಡಾದ್ಮೇಲೆ ಮಟನ್ ಇಲ್ಲಿ ಚೆನ್ನಾಗಿ ಬೇಯಕ್ಕೆ ಇಟ್ಟಿದ್ದೀವಲ್ಲ, ನೀರು ಬಿಟ್ಕೊಂಡಿರೋ ಅಂಶ ಫುಲ್ ಸಿಹಿಬೇಕು. ಅದು ಚೆನ್ನಾಗಿ ಸಿಹಿದಷ್ಟು ರುಚಿ ಇರುತ್ತೆ. ಸಿಹಿದಾಗಿದ ತಕ್ಷಣ ಮಟನ್ ನೋಡ್ತಿರ್ಬೋದು ನೀವಿಲ್ಲಿ ಮಟನ್ ಎಷ್ಟು ಅರ್ಧ ಬೆಂದೋಗಿದೆ. ಅದಕ್ಕೆ ರುಬ್ಬಿರೋ ಕಾಯಿ ಖಾರನ ತಂದು ಇದ್ರೊಳಗೆ ಹಾಕಬೇಕು. ಈಗ ಅಲ್ಲಲ್ಲಿ ನೀರು ಸಿಹಿತಿದೆ, ನೀವು ನೋಡ್ತಿರ್ಬೋದು. ಕಾಯಿ ಖಾರ ಹಾಕಿದ್ಮೇಲೆ ಅದನ್ನ ಫುಲ್ ಮಿಶ್ರಣಗೊಳಿಸ್ಬೇಕು ಚೆನ್ನಾಗಿ. ಮಿಶ್ರಣಗೊಳಿಸಾದ್ಮೇಲೆ ಅದಕ್ಕೆ ತಕ್ಕನಷ್ಟು ಉಪ್ಪು ಹಾಕಿ ಒಂದು 4 ವಿಷಲ್ ಹಾಕ್ಸಿದ್ರೆ